ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವಿನ ಕಹಿ ಬಾಳಿನಲ್ಲಿ ಮರೆಯಾಗಲಿ, ಬೆಲ್ಲದ ಸಿಹಿ ನಿಮ್ಮ ಜೀವನದಲ್ಲಿ ಸದಾ ತುಂಬಿರಲಿ. ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ, ಹೊಸ ಬೆಳಕನ್ನು ತರಲಿ ಅಂತ ಹಾರೈಸ್ತಾ ಹೊಸ ವರ್ಷದ ಶುಭಾಶಯಗಳನ್ನ ನಿಮ್ಗೆ ಹೇಳ್ತಾ, ಯುಗಾದಿ ಹಬ್ಬ ಅಂತಂದ್ರೇನೆ ಪ್ರತಿಯೊಬ್ಬರಿಗೂ ಕೂಡ ಏನು ಹೊಸ ವರ್ಷ ಬರ್ತಾ ಇದೆ. ಸೊ ಹೊಸ ವರ್ಷದಲ್ಲಿ ನಮ್ಮ ಜೀವನ ಹೇಗಿರ್ಬೋದು, ಈ ವರ್ಷದಲ್ಲಿ ನಮ್ಮ ಗ್ರಹಗತಿಗಳ ಮೇಲೆ, ನಮ್ಮ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಎಲ್ಲರಿಗೂ ಕೂಡ ಕಾತರ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾನು ದ್ವಾದಶ ರಾಶಿಗಳು ಅಂದ್ರೆ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಗ್ರಹಗತಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಪರಾಭವ ನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ತುಲಾ ರಾಶಿಯವರ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ತುಂಬಾ ಉತ್ತಮವಾದ ಒಂದು ಫಲಗಳನ್ನ ಈ ವರ್ಷದಲ್ಲಿ ನೋಡಬಹುದು. ಗುರುವಿನ ಸ್ಥಾನ ನೋಡೋಣ. ಗುರು 2 ಬಾರಿ ತನ್ನ ಪ್ರಮುಖ ಬದಲಾವಣೆಗಳನ್ನ ಮಾಡ್ತಾನೆ. ಮೊದಲನೇದು ಮಾರ್ಚ್ ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸಂಚಲನಕ್ಕೆ ಬಂದ್ರೆ, ಜೂನ್ ನಲ್ಲಿ ಕರ್ಕಾಟಕ ರಾಶಿಗೆ ಬರ್ತಾನೆ, ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ತದನಂತರ ನವೆಂಬರ್ ನಲ್ಲಿ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರಿಂದ ಉತ್ತಮವಾದ ಲಾಭನ ತುಲಾ ರಾಶಿಯವರು ನೋಡ್ತಾರೆ. ಯಾಕೆಂದ್ರೆ ಗುರು ಈಗ ಆಲ್ರೆಡಿ 9ನೇ ಮನೆಯಲ್ಲಿ ಇರೋದ್ರಿಂದ ಗುರುಬಲ ಬಂದಿದೆ. ಯಾರೆಲ್ಲ ಮದ್ವೆ ಹುಡ್ಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಮನೆಯಲ್ಲಿ ಮದ್ವೆ ಮಾತುಕತೆಗಳಾಡುವಂಥದ್ದು, ಶುಭ ಕಾರ್ಯಗಳನ್ನ ಮಾಡುವಂಥದ್ದು, ಒಳ್ಳೆ ಲಾಭನೂ ಕೂಡ ನೋಡುವಂತ ಒಂದು ಸಮಯ ಇದಾಗಿರುತ್ತೆ. ಇನ್ನ ಗುರುವಿನ ಬದಲಾವಣೆಯ ನಂತರ ಗುರು ನಿಮ್ಮ 10ನೇ ಮನೆಗೆ ಬರ್ತಾನೆ. ಅವಾಗ ನಿಮ್ಗೆ ಕೆಲಸದಲ್ಲಿ ಒಳ್ಳೆ ಅಭಿವೃದ್ಧಿ ಆಗತ್ತೆ. ಆದ್ರೆ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಖಂಡಿತವಾಗ್ಲೂ ಆ ಫಲಗಳನ್ನು ಕೂಡ ನೀವು ನೋಡಬಹುದು. ಸೊ ಗುರು 11ನೇ ಮನೆಗೆ ಬಂದಾದ್ಮೇಲೆ ಒಳ್ಳೆ ರೀತಿಯಾದ ಒಂದು ಲಾಭಗಳನ್ನ, ಉನ್ನತ ಮಟ್ಟದ ಲಾಭಗಳನ್ನ ನೋಡುವಂತ ಸಮಯ ಆಗಿರುತ್ತೆ. ಇನ್ನು ರಾಹುಕೇತುಗಳ ಬದಲಾವಣೆ ಅಂತ ನೋಡಿದಾಗ, ಈಗಾಗ್ಲೇ ರಾಹು ನಿಮ್ಮ 5ನೇ ಮನೆಯಲ್ಲಿ, ಕೇತು ನಿಮ್ಮ 11ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಸೊ ಇದರಿಂದ ಏನು ಅಂತಂದ್ರೆ, ಕೇತುವಿನ ಒಂದು ಪರಿಣಾಮದಿಂದ ಸ್ಪಿರಿಚುವಲ್ ಟ್ರಾವೆಲ್ ಮಾಡುವಂಥದ್ದು, ಅನ್ಕೊಂಡಿರುವಂತಹ ಕೆಲವು ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಬರುವಂಥದ್ದು, ಇದೆಲ್ಲಾನು ಕೂಡ ನಡೀತಾ ಇರುತ್ತೆ. ಆದ್ರೆ ನಿಮ್ಗೆ ಲಾಭ ಬರುವಂತ ಸಮಯದಲ್ಲಿ ಏನಾದ್ರೂ ಕೆಲವು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸ್ತಾ ಇರ್ತೀರಾ. ಇನ್ನು ರಾಹು ಕೇತುಗಳ ಒಂದು ಬದಲಾವಣೆ ಆದ ನಂತರ, ಅಂದ್ರೆ ರಾಹು ನಿಮ್ಮ 4ನೇ ಮನೆಗೆ ಸಂಚಾರ ಮಾಡಿ, ಕೇತು ನಿಮ್ಮ 10ನೇ ಮನೆಗೆ ಸಂಚಾರ ಮಾಡಿದ ನಂತರ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ ಕೆಲವೊಂದು ಏರುಪೇರುಗಳಾಗುವಂಥದ್ದು ಅಥವಾ ಲಿಟಿಗೇಷನ್ಸ್ ಬರುವಂಥದ್ದು, ಈ ಸಮಸ್ಯೆಗಳನ್ನು ಕೂಡ ಎದುರಿಸ್ಬೇಕಾಗಿ ಬರುತ್ತೆ. ಅದೇ ರೀತಿಯಲ್ಲಿ ರಾಹು ಬರೀ ಕೆಟ್ಟದನ್ನೇ ಮಾಡ್ತಾನೆ ಅಂದ್ರೆ ಒಳ್ಳೆದನ್ನು ಕೂಡ ಮಾಡ್ತಾನೆ. ಅಂದ್ರೆ ಹ್ಯೂಜ್ ಆಗಿ ಆಸ್ತಿಗಳನ್ನ ತಗೊಳ್ಳೋದಕ್ಕೆ ಅವಕಾಶಗಳನ್ನ ಮಾಡ್ಕೊಡುವಂಥದ್ದು, ಆಪರ್ಚುನಿಟಿನ ತಗೊಂಬಂದ್ ಕೊಡುವಂಥದ್ದನ್ನು ಕೂಡ ಮಾಡ್ತಿರ್ತಾನೆ. ಇನ್ನ ಯಾರೆಲ್ಲ ಸ್ಪಿರಿಚುವಲ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಸ್ಪಿರಿಚುವಲ್ ಗೈಡೆನ್ಸ್ ಆಗಿರ್ತೀರಾ, ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಲಾಭನ ನೋಡಬಹುದು. ಹಾಗೆ ಸ್ಪಿರಿಚುವಲ್ ಟ್ರಾವೆಲ್ ನ ಕೂಡ ಮಾಡ್ತೀರಾ. ಇನ್ನ ಶನಿಯ ಒಂದು ಸ್ಥಾನಮಾನ ಅಂತ ನೋಡಕ್ ಬಂದಾಗ, ಶನಿ ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಕೋರ್ಟ್ ಅಲ್ಲಿ ಕೇಸ್ಗಳೇನಾದ್ರೂ ಇತ್ತು ಅಂದ್ರೆ ಅದರಲ್ಲಿ ನೀವು ಸಕ್ಸಸ್ ನ ನೋಡಬಹುದು. ಅದೇ ರೀತಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ, ಕೆಲಸದಲ್ಲಿ ಪ್ರಮೋಷನ್ ಸಿಗೋದು, ಈ ಎಲ್ಲಾನು ಕೂಡ ಆಗತ್ತೆ. ಆದ್ರೆ ಶ್ರಮ ಪಡ್ಬೇಕಾಗತ್ತೆ. ನೀವು ಎಷ್ಟು ಶ್ರಮ ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಂತ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನ ವಿದ್ಯಾರ್ಥಿಗಳೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂದ್ರೆ ಅದರಲ್ಲಿ ಖಂಡಿತವಾಗ್ಲೂ ವಿನ್ನಿಂಗ್ಸ್ ನ ನೋಡಬಹುದು. ಇನ್ನು ಆರೋಗ್ಯ ದೃಷ್ಟಿ ಅಂತ ನೋಡಕ್ ಬಂದಾಗ, ಸ್ವಲ್ಪ ನಿಮ್ಗೆ ಕೇತುವಿನ ಪ್ರಭಾವದಿಂದ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ರೆಸ್ಟ್ಲೆಸ್ ಫೀಲ್ ಆಗೋದು, ನಿದ್ದೆ ಸರಿಗ್ ಬರ್ದೇ ಇರುವಂಥದ್ದು, ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇನ್ನ ರಾಹುವಿನ ಪ್ರಭಾವ ಅಂತ ನೋಡಕ್ ಬಂದಾಗ, ರಕ್ತಕ್ಕೆ ಸಂಬಂಧಪಟ್ಟಂತ ಕೆಲವು ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ಜೊತೆಗೆ ಶನಿನೂ ಕೂಡ ನಿಮ್ಮ 6ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಯಾವುದೇ ಸಮಸ್ಯೆಗಳು ಬಂದ್ರು, ಆರೋಗ್ಯ ಸಮಸ್ಯೆಗಳು ಬಂದ್ರು ಕೂಡ ನಿಧಾನಗತಿನಲ್ಲಿ ವಾಸಿ ಆಗುವಂಥದ್ದು, ಸ್ವಲ್ಪ ಬೇಗ ವಾಸಿ ಆಗೋದಿಲ್ಲ. ಈ ರೀತಿಯಾದ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ರೈತರಿಗೂ ಕೂಡ ತುಂಬಾ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೋಡಿ, ನೀವು ಪ್ರತಿ ದಿನಾನು ಕೂಡ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಇದನ್ನ ರೆಗ್ಯುಲರ್ ಆಗಿ ಮಾಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಲಕ್ಷ್ಮಿಯ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಮನೆಯಲ್ಲಿ ಶುಕ್ರವಾರ ದಿವಸ ಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು ಅಥವಾ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದನ್ನ ರೂಢಿ ಮಾಡ್ಕೊಳ್ಳಿ. ಜೊತೆಗೆ ಸಾಧ್ಯ ಆದ್ರೆ ವರ್ಷದಲ್ಲಿ 1 ಸತಿನೋ ಅಥವಾ 2 ಸತಿನೋ ತಿರುಪತಿಯ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ, ತದನಂತರ ಕೊಲ್ಲಾಪುರ ಮಹಾಲಕ್ಷ್ಮಿಯ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರ ಆಗತ್ತೆ. ಇದಾಗಿತ್ತು ಪರಾಭವ ನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲಾನುಫಲಗಳು. ಸೊ ಈ ಫಲಗಳಲ್ಲಿ ನಿಮ್ಗೆ ಏನಾದ್ರೂ ವ್ಯತ್ಯಾಸಗಳು ಕಂಡು ಬರ್ತಿದೆ ಅಂತ ಅಂದಾಗ
ಖಂಡಿತವಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಅದರಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ಇದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಕೂಡ ಆಗುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.